ಇವತ್ತಿನ ಮ್ಯಾಚು ಡಿಸೈಡ್ ಮಾಡೋದು ಮಗ ಆರ್ ಸಿ ಬಿ ಯಾವ ಪ್ಲೇಸಲ್ಲಿ ಉಳ್ಕೋತಾರೆ ಅಂತ. ಬಟ್ ನಮಗಿರೋ ಅನ್ಲಕ್ಕಿ ಫೆಲೋ ಅಂತಲೇ ಹೇಳ್ಬೋದು ನಾವು ಆರ್ ಸಿ ಬಿ ಫ್ಯಾನ್ಸು ಮತ್ತು ಆರ್ ಸಿ ಬಿ ಟೀಮು. ಯಾಕಂತ ಹೇಳಿದ್ರೆ ನೆನ್ನೆ ಮ್ಯಾಚಲ್ಲಿ ಗೆಲ್ಲೋ ಮ್ಯಾಚೇ, ಬಟ್ ತುಂಬ ಜನಕ್ಕೆ ಇಂಜುರಿ ಆಯಿತು. ಜೋಸ್ ಹೆಸಲ್ವುಡ್ ಕೂಡ ಬಂದಿಲ್ಲ ನಮಗೆ, ಮತ್ತು ಟೀಮ್ ಡೇವಿಡ್ ಕೂಡ ಇಂಜುರಿ ಆಯಿತು. ರಜತ್ ಪಟೇಲ್ ಕ್ಯಾಪ್ಟನ್ ಅವರು ಕೂಡ ಇಂಜುರಿ ಆಯಿತು. ಬಟ್ ಬ್ಯಾಟ್ ಇಟ್ಕೊಂಡು ಬಂದರು ಏನೋ ಮಾಡೋದ ಅಂತ, ಬಟ್ ಅವ್ರು ಫುಲ್ಲಿ ಫಿಟ್ ಇಲ್ದಿರೋ ಕಾರಣ ಅವ್ರಿಗೇನೋ ಆ ಒಂದು ಜೋಶೇ ಇರಲಿಲ್ಲ. ಸೊ ಬ್ಯಾಟಿಂಗಲ್ಲಿ ಕಂಟಿನ್ಯೂ ಮಾಡಿ ಮ್ಯಾಚ್ ಗೆಲ್ಸೋಕ್ಕೆ. ಬಟ್ ಅದೆಲ್ಲ ಬಿಡಿ, ನನ್ನ ಮ್ಯಾಚ್ ಬಗ್ಗೆ ಎಷ್ಟು ಮಾತಾಡಿದ್ರು ವೇಸ್ಟೇ. ಬಟ್ ಇವತ್ತಿನ ಮ್ಯಾಚಲ್ಲಿ ಡಿಸೈಡ್ ಆಗುತ್ತೆ ಆರ್ ಸಿ ಬಿ ಯಾವ ಪೊಸಿಷನಲ್ಲಿ ಎಂಡ್ ಮಾಡ್ತಾರೆ ಅಂತ. ಬಟ್ ನಮ್ಮ ಕೆ ಎಲ್ ರಾಹುಲ್ ಅವರು ಇವತ್ತು ನಮಗೆ ಹೆಲ್ಪ್ ಮಾಡಲೇಬೇಕು ಮಗ. ಯಾವ ಥರ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬಂದುಬಿಟ್ಟು ಇದು ನನ್ನ ಗ್ರೌಂಡು ಅಂತ ಒಂದು ಸೆಲೆಬ್ರೇಟ್ ಮಾಡಿದ್ರು, ಅದೇ ಥರ ಇವತ್ತು ಡಿ ಸಿ ಅವರು ಪಂಜಾಬ್ನ ಸೋಲಿಸ್ಬೇಕು. ಯಾವ ಥರ ಆ್ಯಂಕರ್ ರೋಲ್ನ ಪ್ಲೇ ಮಾಡ್ತಾರೆ ಕೆ ಎಲ್ ರಾಹುಲ್ ಅವರು, ಫುಲ್ಲು ಇನ್ನಿಂಗ್ಸ್ನ ಆಡಿಬಿಟ್ಟು ಲಾಸ್ಟ್ವರೆಗೂ ಮ್ಯಾಚ್ನ ಫಿನಿಷ್ ಮಾಡ್ತಾರೆ. ಅದೇ ಥರ ಇವತ್ತೊಂದು ಇನ್ನಿಂಗ್ಸ್ ಬಂದರೆ ನಮ್ಗಾಗೋಷ್ಟು ಖುಷಿ, ಆರ್ ಸಿ ಬಿ ಫ್ಯಾನ್ಸ್ಗಾಗೋಷ್ಟು ಖುಷಿ ಯಾವನಿಗೂ ಆಗಲ್ಲ ಗುರು, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಮತ್ತು ನಾಳೆ ಒಂದು ಮ್ಯಾಚ್ ಜಿ ಟಿ ವಿರುದ್ಧ ಸಿ ಎಸ್ ಗೆಗೆ. ಸೊ ಪ್ಲೀಸ್ ಸಿ ಎಸ್ ಗೆ ಅವರೇ ಅವ್ರನ್ನ ಸೋಲ್ಸಿ ಗುರು. ಈ ಸೀಸನ್ ಆದರೂ ಎಲ್ಲರಿಗೂ ದಾನ ಮಾಡಿ ಕೊಟ್ಟಿದ್ದೀರಾ, ತಗೊಳ್ಳಿ ಗುರು, ನೀವು ಪ್ಲೇ ಆಫ್ ಹೋಗಿ ಎಲ್ರಿಗೂ ಕೊಟ್ಟಿದ್ದೀರಾ. ಬಟ್ ಲಾಸ್ಟ್ ಮ್ಯಾಚು ಜಿ ಟಿ ವಿರುದ್ಧ ಮಾತ್ರ ಪ್ಲೀಸ್ ಆ ಥರ ಎಲ್ಲ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಅವ್ರನ್ನ ಹೊಡೀರಿ ಫಸ್ಟು. ಅವ್ರನ್ನ ಹೊಡೆದ್ರೆ ನಿಮ್ಗೆ ಒಂದು ಸ್ವಲ್ಪ ಮಾನ ಮರ್ಯಾದೆ ಉಳ್ಕೊಳ್ಳುತ್ತೆ. ಈ ಒಂದು ಸೀಸನ್ನು ನೀವು ಏನೋ ಒಂದು ಸ್ವಲ್ಪ ಲಾಸ್ಟಲ್ಲಿ ಒಳ್ಳೆ ನೇಮ್ ಉಳ್ಕೊಳ್ಳುತ್ತೆ. ಬಿಕಾಸ್ ಹೆಂಗೆ ಅಂದರೆ ಜನ ಸ್ಟಾರ್ಟಿಂಗಲ್ಲಿ ಏನು ಕೆಟ್ಟ ಕೆಲಸ ಮಾಡಿದ್ರು ಲಾಸ್ಟಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ರೆ ನಮ್ಮವರೇ ಗ್ರೇಟು ಅಂತ ಅಂದ್ಕೊಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಸ್ವಲ್ಪ ಗೆಲ್ಲಿಸ್ಬಿಟ್ರೆ, ಜಿ ಟಿ ವಿರುದ್ಧ ನೀವೇನಾದ್ರು ಗೆದ್ದುಬಿಟ್ರೆ ಒಂಥರ ರಾಮನಿಗೆ ಅಳಿಲು ಸೇವೆ ಮಾಡುತ್ತಲ್ಲ, ಲೈಕ್ ಅಷ್ಟೇ ನಮಗೆ ಸೇವೆ ಮಾಡ್ದಂಗೆ ನಿಮ್ಮ ಕಡೆಯಿಂದ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಈ ಒಂದು ಕೆಲಸನ ಮಾಡಿ. ಬಟ್ ಇವತ್ತಿನ ಮ್ಯಾಚಲ್ಲಿ ಡಿ ಸಿ ಕೆ ಎಲ್ ರಾಹುಲ್ ಅವರು ಪ್ಲೀಸ್ ಆರ್ ಸಿ ಬಿನ ಗೆಲ್ಲಿಸ್ಲೇಬೇಕು ಮಗ, ಬೇರೆ ಆಪ್ಷನ್ನೇ ಇಲ್ಲ. ಆರ್ ಸಿ ಬಿನ ಗೆಲ್ಲಿಸ್ಬೇಕು ಅಂತೀನಿ, ಡಿ ಸಿನ ಗೆಲ್ಲಿಸ್ಬೇಕು. ಬಟ್ ಪಂಜಾಬ್ ಬ್ಯಾಟಿಂಗ್ ಲೈನಪ್ ಬಗ್ಗೆ ಮಾತಾಡಿದ್ರೆ ಸಕ್ಕತ್ತಾಗಿದೆ. ಅವರಂತೂ ಈ ಒಂದು ಸೀಸನ್ನು ಶಶಾಂಕ್ ಕಿಂಗು ಸ್ಟಾರ್ಟಿಂಗಲ್ಲಿ ಹೇಳ್ಕೊಂಡಿದ್ರು ನಾವು ಕ್ವಾಲಿಫೈ ಆಗ್ತೀವಿ, ಟಾಪ್ 2 ಫಿನಿಷ್ ಮಾಡ್ತೀವಿ ಅಂತ. ಅವರು ಸೀಸನ್ ಸ್ಟಾರ್ಟ್ ಆಗೋ ಮುಂಚೆನೇ ಹೇಳ್ಕೊಬಿಟ್ಟಿದ್ರು ಆ್ಯಕ್ಚುಲಿ. ಬಟ್ ಅದು ಹೇಳ್ಕೊಂಡಿದ್ದು ಸತ್ಯನೇ, ಬಿಕಾಸ್ ಅವ್ರ ಕಡೆ ಬ್ಯಾಟಿಂಗ್ ಲೈನಪ್ ಅಂತೂ ಸಕ್ಕತ್ತಾಗಿದೆ. ಎಲ್ಲ ಬೌಲಿಂಗರ್ಸು ಕೂಡ ಸಕ್ಕತ್ತಾಗಿ ಮಾಡ್ತಾಯಿದ್ದಾರೆ. ಬಟ್ ಏನಾದರೂ ಮಾಡ್ಕೊಳ್ಳಿ, ಅವ್ರ ಬಗ್ಗೆ ಬಿಲ್ಡಪ್ ಎಲ್ಲ ಕೊಡೋದು ಬೇಡ. ಬಟ್ ನಾನು ಇವತ್ತಿನ ಮ್ಯಾಚಲ್ಲಿ ಡಿ ಸಿ ಗೆದ್ದರೆ ಸಾಕು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತು ಪಾಯಿಂಟ್ಸ್ ಟೇಬಲಲ್ಲಿ ಜಿ ಟಿ ಫಸ್ಟ್ ಇದ್ದಾರೆ. ನಾಳೆ ಮ್ಯಾಚಲ್ಲಿ ಚೆನ್ನಾಗಿ ಗೆಲ್ಲಬೇಕು. ಇವತ್ತಿನ ಮ್ಯಾಚಲ್ಲಿ ಪಂಜಾಬ್ ಸೋಲ್ಲೇಬೇಕು. ಅವಾಗ ಆರ್ ಸಿ ಬಿ ಇವರೆಲ್ಲ ಕೆಲಸ ಮಾಡಾದ್ಮೇಲೆ ಆರ್ ಸಿ ಬಿ ಏನಾದರೂ ಎಲ್ ಎಸ್ ಸಿ ಮೇಲೆ ಸೋತ್ಬಿಟ್ರೆ ಸೀರಿಯಸ್ಲಿ ಇಷ್ಟೆಲ್ಲ ನಾವು ಎಫರ್ಟ್ ಹಾಕಿ ಕ್ಯಾಲ್ಕುಲೇಷನ್ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ, ಸೀರಿಯಸ್ಲಿ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆರ್ ಸಿ ಬಿ ಎಲ್ ಎಸ್ ಸಿ ಮೇಲೆ ಲಾಸ್ಟ್ ಮ್ಯಾಚ್ ಇಟ್ಬಿಟ್ಟಿದ್ದಾರೆ ತೊಗೊಂಡೋಗ್ಬಿಟ್ಟು. ಅವ್ರದ್ದು ಈ ವಾರೆಲ್ಲ ಆದಮೇಲೆ ಫಸ್ಟ್ ಮ್ಯಾಚೇ ಆಡಬೇಕಾಗಿತ್ತು ಆರ್ ಸಿ ಬಿ. ಅಂದರೆ ನಾಳೆ ಮ್ಯಾಚ್ ಅಂತ ಹೇಳಿದ್ರೆ ಇವತ್ತೆಲ್ಲ ಫುಲ್ ವಾರ್ ಆಗಿ ಪಂಜಾಬ್ ಮ್ಯಾಚ್ ಎಲ್ಲ ಕ್ಯಾನ್ಸಲ್ ಆಗಿ ಎಲ್ಲ ಮನೆ ಕಡೆ ಹೋಗ್ಬಿಟ್ರು. ಸೊ ಅದಕ್ಕೋಸ್ಕರ ತಗೊಂಡೋಗಿ ಲಾಸ್ಟ್ ಮ್ಯಾಚ್ ಇಟ್ಟಿದ್ದಾರೆ. ಇದೊಂಥರ ಸಖತ್ತಾಗಿದೆ ಸ್ಕ್ರಿಪ್ಟು. ಜೈಶಾ ಕಡೆಯಿಂದ ಸಖತ್ ಸ್ಕ್ರಿಪ್ಟ್ ಅಂತ ಸಖತ್ತಾಗಿ ಬರ್ತಿದ್ದಾರೆ. ಆ್ಯಕ್ಚುಲಿ ಸ್ಕ್ರಿಪ್ಟ್ ಏನೋ ಗೊತ್ತಿಲ್ಲ. ಬಟ್ ಇವತ್ತಿನ ಮ್ಯಾಚಲ್ಲಿ ಪ್ಲೀಸ್ ಡಿ ಸಿ ಗೆದ್ಬಿಡಿ. ಮತ್ತು ಪಂಜಾಬ್ ಅವರು ಕೂಡ ಸೋಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಸೊ ಪಂಜಾಬ್ ಪ್ಲೀಸ್ ಸೋತ್ರೆ ಇವತ್ತು ಚೆನ್ನಾಗಿರುತ್ತೆ. ಬಟ್ ಪಂಜಾಬ್ ಸೋತ್ರೂ ಇವತ್ತು ಅವ್ರಿಗೆ ಇನ್ನೂ ಚಾನ್ಸ್ ಇರುತ್ತೆ ಟಾಪ್ 12 ಫಿನಿಷ್ ಮಾಡಬೇಕು ಅಂತ ಹೇಳಿದ್ರೆ. ಬಟ್ ಜಿ ಟಿಗೆ ಸೋಲ್ಬೇಕು ಸಿ ಎಸ್ ಕೆ ಮೇಲೆ, ಆವಾಗ ಪಂಜಾಬ್ ಅವ್ರಿಗೆ ಚೆನ್ನಾಗಿರುತ್ತೆ ಟಾಪ್ 12 ಫಿನಿಷ್ ಮಾಡೋಕ್ಕೆ. ನೀವು ಹೆಂಗಾದರೂ ಏನಾದರೂ ಮಾಡ್ಕೊಳ್ಳಿ ಇರೋ ಜಿ ಟಿ ಮತ್ತು ಪಂಜಾಬ್ ಒಂದೊಂದು ಮ್ಯಾಚ್ನ ಸೋತ್ಬಿಟ್ರೆ ಸಾಕು. ಬಟ್ ಆರ್ ಸಿ ಬಿ ಒಂದು ಗೆದ್ದರೆ ಸಾಕು. ಬಟ್ ಡಿ ಸಿ ಅವರು ಆಲ್ರೆಡಿ ಥ್ಯಾಂಕ್ ಯು. ಮತ್ತು ಎಮ್ ಐ ಕೂಡ ಟಾಪ್ 12 ಫಿನಿಷ್ ಮಾಡೋಕ್ಕೆ ಚಾನ್ಸ್ ಇದೆಯಾ ಅಂತ ಕೇಳಿದ್ರೆ ಚಾನ್ಸೇ ಇಲ್ಲ. ಅವರು 4th ಇಲ್ಲ 3rd ಫಿನಿಷ್ ಮಾಡ್ಬೋದು. ಆರ್ ಸಿ ಬಿ ಏನಾದರೂ ಎಲ್ ಎಸ್ ಜಿ ವಿರುದ್ಧ ಸೋತ್ರೆ, ಬಟ್ ನಾವು ಪಕ್ಕ ಗೆದ್ದೇ ಗೆಲ್ತೀವಿ, ಕಾನ್ಫಿಡೆಂಟ್ ಇದೆ. ನೋಡ್ಕೊಳ್ಳೋದ ಏನಾಗುತ್ತೆ ಅಂತ. ಬಟ್ ನಿಮ್ಮ ಪ್ರಕಾರ ಇವತ್ತು ಯಾರು ಗೆಲ್ಲಬೇಕು? ಆರ್ ಸಿ ಬಿ ಫ್ಯಾನ್ಸ್ ಆಗಿದ್ರೆ ಆಬ್ವಿಯಸ್ಲಿ ಕಾಮೆಂಟ್ ಮಾಡ್ತೀರಾ ಇವತ್ತು ಡಿ ಸಿ ಗೆಲ್ಲಬೇಕು ಅಂತ. ಕೆ ಎಲ್ ರಾಹುಲ್ ಅವ್ರು ಪಕ್ಕ ಇವತ್ತು 100 ಹೊಡಿತಾರೆ ಅಂತ ಕಾಮೆಂಟ್ ಮಾಡ್ತೀರಾ. ಆರ್ ಸಿ ಬಿಗೆ ಏಟರ್ಸ್ ಏನಾದರೂ ಆದರೆ ಗೊತ್ತಲ್ಲ ಮಾಮೂಲಿ ಏಟರ್ಸ್ ಎಲ್ಲ ಹೆಂಗೆ ಮಾತಾಡ್ತಾರೆ ಅಂತ. ಸೊ ಅದೇ ಕೆಲಸನ ಮಾಡ್ತೀರಾ. ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಗುರು, ಹೋಗಿ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಪ್ರತಿಯೊಂದು ಲೈವ್ ಅಪ್ಡೇಟ್ ಕೂಡ ಸಿಗ್ತಾ ಹೋಗುತ್ತೆ. ಬಿಕಾಸ್ ತುಂಬ ಜನ ಇವಾಗ ಜಾಯ್ನ್ ಆಗ್ತಿದ್ದಾರೆ. ಆ್ಯಕ್ಚುಲಿ ಖುಷಿ ಆಗ್ತಾಯಿದೆ, ಒಬ್ಬೊಬ್ಬರು ಬಂದು ಜಾಯ್ನ್ ಆಗ್ತಾಯಿದ್ದಾರೆ. ಅಕಸ್ಮಾತ್ ಆ ಲಿಂಕ್ ಏನಾದ್ರು ವರ್ಕ್ ಆಗಿಲ್ಲ ಅಂದರೆ ಸಿಂಪಲ್ ನಿಮ್ಮದು ಟೆಲಿಗ್ರಾಮ್ ಓಪನ್ ಮಾಡಿ ಕ್ರಿಶ್ ವಿತ್ ಕ್ರಿಕೆಟ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ಟಾಪಲ್ಲಿ ಬಂದುಬಿಡುತ್ತೆ. ಹಂಗೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಜಾಯ್ನ್ ಆಯಿತು. ಅದರಿಂದ ಏನು ಯೂಸ್ ಅಂತ ಹೇಳಿದ್ರೆ ನಿಮಗೆ ಯೂಸು. ಇವಾಗ ಎಲ್ಲನೂ ಟಾಪಿಕ್ನು ಕೂಡ ಇವಾಗ ಎಲ್ಲ ಅಪ್ಡೇಟ್ನು ಕೂಡ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ನಿಮಗೆ ಸ್ವಲ್ಪ ಅಪ್ಡೇಟ್ಗಳು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಏನಾಗ್ತಿದೆ, ಮತ್ತು ಟೆಸ್ಟ್ ನಡೀತಾ ಇದೆ ಜಿಂಬಾಬ್ವೆ ಮತ್ತು ಇಂಗ್ಲೆಂಡು, ಅದೆಲ್ಲ ನಡೆಯುತ್ತೆ. ಸೊ ಅಲ್ಲಿ ನಿಮಗೆ ರೆಕಾರ್ಡೆಲ್ಲ ಬರ್ತಾ ಇರುತ್ತೆ. ಮತ್ತು ಬೇರೆ ಕಂಟ್ರಿಲಿ ಯಾರ್ಯಾರೆಲ್ಲ
ರಿಟೈರ್ಮೆಂಟ್ ಆದರೂ ಲೆಜೆಂಡ್ಗಳು ಅವ್ರದ್ದು ಕೂಡ ಎಲ್ಲ ಥರ ಅಪ್ಡೇಟ್ ಸಿಗುತ್ತೆ ಗುರು. ಕ್ರಿಕೆಟ್ ಅಂದರೆ ಎಲ್ಲ ಥರ ಅಪ್ಡೇಟ್ ಸಿಗುತ್ತೆ ಕ್ರಿಕೆಟಲ್ಲಿ. ಜಾಯ್ನ್ ಆಗಿ ಅಷ್ಟೇ ಹೇಳೋಕ್ಕಾಗೋದು, ಅದ್ರ ಬಗ್ಗೆ ಡೀಪಾಗಿ ಎಕ್ಸ್ಪ್ಲೇನ್ ಎಲ್ಲ ಮಾಡೋಕ್ಕಾಗಲ್ಲ. ನೀವು ಒಂದ್ಸಲ ಜಾಯ್ನ್ ಆದರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಬಾಯ್ಸ್.